ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಆಲಯದಲ್ಲಿ ವೈಭವವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ. ಪಟ್ಟು ಪೀತಾಂಬರ ಸುಗಂಧ ಪುಷ್ಪಮಾಲೆಗಳ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ ಅಮ್ಮನವರು. ತಿರುಪತಿ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಶ್ರೀ ಗೋದಾದೇವಿಗೆ ನೇತ್ರಪರ್ವವಾದ ಊಂಜಲ್ ಸೇವೆ. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಜ್ಞಾನಪ್ರಸೂನಾಂಬಾ ಸಮೇತ ಶ್ರೀ ವಾಯುಲಿಂಗೇಶ್ವರರಿಗೆ ಸಂಪ್ರದಾಯಬದ್ಧವಾದ ಜ್ಯೇಷ್ಠ ಮಾಸ ಪೂಜೆಗಳು. ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ನೆರವೇರುತ್ತಿರುವ ವಾಲ್ಮೀಕಿ ಆಂಜನೇಯ ಸ್ವಾಮಿ ಆಲಯದ ಕುಂಭಾಭಿಷೇಕ. ಚಿನ್ಮಯ ಮಿಷನ್ ಸ್ವಾಮೀಜಿಯವರಿಂದ ಭಕ್ತರಿಗೆ ಅನುಗ್ರಹ ಸಂದೇಶ. ಜೆಪಿ ನಗರದ ವಿಠಲಧಾಮದಲ್ಲಿ ಗುರು ಸಾರ್ವಭೌಮರಿಗೆ ಸಂಪ್ರದಾಯಬದ್ಧವಾಗಿ ನೆರವೇರಿದ ದರ್ಬಾರ್. ಚಿಕ್ಕ ತಿರುಪತಿಯ ಶ್ರೀ ಶನೇಶ್ವರ ಸ್ವಾಮಿಯನ್ನು ದರ್ಶಿಸಿ ಮಹಾದ್ವಾರವನ್ನು ಉದ್ಘಾಟಿಸಿದ ಕರ್ನಾಟಕದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು.
ತಿರುಪತಿಯ ಪುರಾತನ ವೈಷ್ಣವ ಕ್ಷೇತ್ರವಾದ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಗೋದಾದೇವಿ ಅಮ್ಮನವರಿಗೆ ಊಂಜಲ್ ಸೇವೆ ನೇತ್ರಪರ್ವವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಶುಕ್ರವಾರದ ಶುಭ ವೇಳೆ ಅಮ್ಮನವರಿಗೆ ವಿಶೇಷವಾಗಿ ಊಂಜಲ್ ಸೇವೆ ನಿರ್ವಹಿಸಿದರು. ಇದರ ಅಂಗವಾಗಿ ಬಂಗಾರದ ಆಭರಣಗಳು, ಸುಗಂಧಭರಿತ ಹೂಮಾಲೆಗಳು, ಪಟ್ಟು ವಸ್ತ್ರಗಳೊಂದಿಗೆ ಮುಗ್ಧ ಮನೋಹರವಾಗಿ ಅಲಂಕಾರ ಭೂಷಿತರಾದ ಅಮ್ಮನವರನ್ನು ಉಯ್ಯಾಲೆಯಲ್ಲಿ ಆಸೀನರಾಗಿಸಿ ಭಕ್ತಿ ಸಂಕೀರ್ತನಾಲಾಪನೆ, ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಊಂಜಲ್ ಸೇವೆ ನಿರ್ವಹಿಸಿದರು. ಆನಂತರ ತಿರುಚಿ ಸೇವೆಯನ್ನು ನಿರ್ವಹಿಸಿದರು. ಅಮ್ಮನವರಿಗೆ ಸಕಲ ಬಂಗಾರದ ಆಭರಣಗಳು, ಸುಗಂಧಭರಿತ ಪುಷ್ಪಮಾಲೆಗಳೊಂದಿಗೆ ಸುಂದರ ಶೋಭಿತವಾಗಿ ಅಲಂಕರಿಸಿ ಆಸೀನರಾಗಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಆಂಡಾಳ್ ತಾಯಿಯ ತಿರುಚಿ ಉತ್ಸವ ನೇತ್ರಪರ್ವವಾಗಿ ಸಾಗಿತು. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಶ್ರೀ ಜ್ಞಾನಪ್ರಸೂನಾಂಬಾ ಸಮೇತ ವಾಯುಲಿಂಗೇಶ್ವರ ಸ್ವಾಮಿಗೆ ಜ್ಯೇಷ್ಠ ಮಾಸದ ಕೈಂಕರ್ಯಗಳು ಸಂಪ್ರದಾಯಬದ್ಧವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಜಗಜ್ಜನನಿ ಶ್ರೀ ಜ್ಞಾನಪ್ರಸೂನಾಂಬಾ ದೇವಿಗೆ ಸ್ವರ್ಣಮಣಿಯ ರತ್ನಶೋಭಿತ ವಜ್ರಾಭರಣಗಳು, ಪುಷ್ಪಮಾಲೆಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿ ಅರ್ಚನಾದಿ ಕೈಂಕರ್ಯಗಳೊಂದಿಗೆ ಪೂಜಿಸಿ ಆನಂತರ ಆರತಿಯನ್ನು ಸಮರ್ಪಿಸಿದರು. ತದನಂತರ ತಾಳಮೇಳ, ಮಂಗಳವಾದ್ಯ, ಭಕ್ತರ ಜಯ ಜಯ ಧ್ವನಿಗಳ ನಡುವೆ ಅಮ್ಮನವರ ಉತ್ಸವವು ವೈಭವವಾಗಿ ನೆರವೇರಿತು. ಅಮ್ಮ ಶ್ರೀ ಜ್ಞಾನಪ್ರಸೂನಾಂಬಾ ದೇವಿ ಸುಂದರ ಅಲಂಕಾರದಲ್ಲಿ ಭಕ್ತರ ವರದಾಯಿನಿಯಾಗಿ ಕಟಾಕ್ಷಿಸಿದರು. ತೆಲಂಗಾಣದ ಪ್ರಸಿದ್ಧ ನರಸಿಂಹ ಕ್ಷೇತ್ರ ಯಾದಗಿರಿ ಬೆಟ್ಟದಲ್ಲಿ ಆಂಡಾಳ್ ಅಮ್ಮನವರಿಗೆ ವಿಶೇಷವಾಗಿ ಅರ್ಚನೆಯನ್ನು ಸಲ್ಲಿಸಲಾಯಿತು. ಶ್ರೀ ಗೋದಾದೇವಿ ಉತ್ಸವ ಮೂರ್ತಿಯನ್ನು ಸಕಲಾಭರಣ ಭೂಷಿತವಾಗಿ ತಿರುಚಿಯಲ್ಲಿ ಆಸೀನರನ್ನಾಗಿಸಿ ಆಲಯದ ಮಾಡಬೀದಿಗಳಲ್ಲಿ ಉತ್ಸವವಾಗಿ ಬಂದು ಕನ್ನಡಿಯ ಮಂಟಪಕ್ಕೆ ಕರೆತಂದು ಉಯ್ಯಾಲೆಯಲ್ಲಿರಿಸಿ ಆಗಮ ಸಂಪ್ರದಾಯಬದ್ಧವಾಗಿ ಊಂಜಲ್ ಸೇವೆ ನಿರ್ವಹಿಸಿದರು. ಆನಂತರ ಆಂಡಾಳ್ ಅಮ್ಮನವರಿಗೆ ಅರ್ಚಕರು ಧೂಪದೀಪ, ನೈವೇದ್ಯಗಳು ಹಾಗೂ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು.
ಬೆಂಗಳೂರಿನ ವಿವಿಪುರಂನಲ್ಲಿರುವ ಶ್ರೀ ವಾಲ್ಮೀಕಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಶ್ರೀ ವಾಲ್ಮೀಕಿ ಪ್ರತಿಷ್ಠಾಪಿಸಿದ ಈ ಆಲಯದಲ್ಲಿ ಇದೇ ತಿಂಗಳ 7ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೂ ಮಹಾಕುಂಭಾಭಿಷೇಕ ಕಾರ್ಯಕ್ರಮವು ನೆರವೇರುತ್ತಿವೆ. ಕುಂಭಾಭಿಷೇಕದ ಮೊದಲನೇ ದಿನ ವಿಶ್ವಕ್ಸೇನಾರಾಧನೆ, ವಾಸುದೇವ, ಪುಣ್ಯಾಹವಾಚನ, ಆಚಾರ್ಯಾದಿ ಋತ್ವಿಕ್ ವರ್ಣ, ರಕ್ಷಾಬಂಧನ, ಮೃತ್ಯು ಸಂಗ್ರಹಣ, ಅಂಕುರಾರ್ಪಣೆ, ಗಣಹೋಮ, ಅಂಕುರಾರ್ಪಣಾಂಗ ಹೋಮ, ಪೂರ್ಣಾಹುತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಚಿನ್ಮಯ್ ಮಿಷನ್ ಸ್ವಾಮೀಜಿಯವರಾದಂತಹ ಶ್ರೀ 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 ಸ್ವಾಮಿ ಬ್ರಹ್ಮಾನಂದ ಸ್ವಾಮೀಜಿಯವರು ಆಗಮಿಸಿ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ತದನಂತರ ನೆರೆದಿರುವ ಭಕ್ತರಿಗೆ ಅನುಗ್ರಹ ಸಂದೇಶವನ್ನು ನೀಡಿದರು. ನಾಮಸ್ಮರಣಾತ್ ಅನ್ಯ ಉಪಾಯಂ ನಹಿ ಪಶ್ಯಾಮೋ ಭವತರಣೆ. ನಮ್ಮ ಹಿರಿಯರು ಮನಸ್ಸಿನ ಶಾಂತಿಗಾಗಿ ನಾಮಸ್ಮರಣೆ ಮಾಡು ಅಂತಂದರು. ನಮ್ಮ ಹಿರಿಯರಿಗೆ ಗೊತ್ತಿತ್ತು ಮನಸ್ಸು ಕೊಳಕಾಗ್ತದೆ, ಮನಸ್ಸು ಅಳುತ್ತದೆ, ಮನಸ್ಸು ತಳಮಳಗೊಳ್ಳುತ್ತದೆ. ಆದರೆ ಮನುಷ್ಯನಿಗೆ ಶಾಂತಿ ಬೇಕು. ಶಾಂತಿ ಬೇಕು ಅನ್ನುವಂಥದ್ದಿದ್ದರೆ ಬೇರೆ ದಾರಿ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೆ ದಾರಿ ಇಲ್ಲ. ನಾಮಸ್ಮರಣಾತ್, ಭಗವಂತನ ನಾಮಸ್ಮರಣೆ ಮಾಡು, ಶಾಂತಿ ಸಿಗ್ತದೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ಜಂತುಃ. ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸು ಶಾಂತಿಯನ್ನು ಗಳಿಸ್ತದೆ. ಇದು ಹಿಂದಿನವರು ಕಂಡುಕೊಂಡಂಥ ಸತ್ಯ. ನಮ್ಮ ಹಿರಿಯರು ಯಾವ ದಾರಿಯಲ್ಲಿ ಹೋಗಿದ್ದಾರೋ ಅದೇ ದಾರಿಯಲ್ಲಿ ನಾವು ಮುಂದೆ ಸಾಗುವ. ಭಗವಂತನ ನಾಮಸ್ಮರಣೆಯನ್ನು ಮರೆಯಬಾರದು. ನಾವು ಭಗವಂತನ ಕೈಂಕರ್ಯ ಅಂತಂತೇವೆ. ಯಜ್ಞ, ದಾನ, ಪೂಜೆ, ಭಜನೆ
ಎಲ್ಲವನ್ನು ಮಾಡ್ತಾ ಬಂದಾಗ ಮನಸ್ಸು ತನಗೆ ಗೊತ್ತಿಲ್ಲದ ಹಾಗೆ ನೋವು ಬೇನೆಗಳನ್ನೆಲ್ಲ ಮರೆಯುತ್ತದೆ. ಮನಸ್ಸು ಶಾಂತವಾಗುತ್ತೆ. ಆ ಶಾಂತಿ ಪ್ರಾಪ್ತಿಗಾಗಿ ಭಜನೆ ಬೇಕು, ನಾಮಸ್ಮರಣೆ ಬೇಕು, ಪೂಜೆ ಬೇಕು, ಜಪ ಬೇಕು. ಆ ದೃಷ್ಟಿಯಲ್ಲೇ ಹಿರಿಯರು ದೇವಸ್ಥಾನಗಳನ್ನು ಕಟ್ಟಿದ್ದು. ದೇವಸ್ಥಾನಕ್ಕೆ ಬರಬೇಕು, ಮನಸ್ಸಿನ ನೋವು ಬೇನೆಗಳನ್ನು ಕಳ್ಕೊಳ್ಬೇಕು, ಮನಸ್ಸಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಅಂಥ ರೀತಿಯಲ್ಲಿ ಪವಿತ್ರವಾದ ಸಾಧನೆಯಲ್ಲಿ ನಾವು ತೊಡಗಿದಾಗ ಮನಸ್ಸು ಪಾವನವಾಗ್ತದೆ, ಜನ್ಮ ತನ್ನ ಸಾರ್ಥಕತೆಯನ್ನು ಪಡೀತದೆ. ಹರಿ ಓಂ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾಗಿರುವ ಚಿತ್ತೂರು ಜಿಲ್ಲೆ ಕಾರ್ವೇಟಿ ನಗರದಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ಆಲಯದಲ್ಲಿ ಸ್ವಾಮಿಗೆ ಪುಷ್ಪಯಾಗವು ಅತ್ಯಂತ ಘನವಾಗಿ ಜರುಗಿತು. ಬ್ರಹ್ಮೋತ್ಸವದಲ್ಲಿ ತಿಳಿದೋ ತಿಳಿಯದೆಯೋ ಜರುಗುವ ದೋಷಗಳ ನಿವಾರಣಾರ್ಥ ಪುಷ್ಪಯಾಗವನ್ನು ನೆರವೇರಿಸುವುದು ಸಂಪ್ರದಾಯ. ಈ ಪ್ರಯುಕ್ತ ಆಲಯದ ಆವರಣದ ಮುಖಮಂಟಪದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಸ್ವಾಮಿಯವರನ್ನು ಸುಂದರವಾಗಿ ಅಲಂಕರಿಸಿ ಆಸೀನರನ್ನಾಗಿಸಿದರು. ತದನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ಮಾಡಿ ಪುಷ್ಪಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ತದನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಗುಲಾಬಿ ಹೂವು, ಮಲ್ಲಿಗೆ, ತಾವರೆ ಮತ್ತಿತರ ಪುಷ್ಪಗಳೊಂದಿಗೆ ಸ್ವಾಮಿಯವರಿಗೆ ಪುಷ್ಪಯಾಗವನ್ನು ಮನೋಹರವಾಗಿ ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿಯಲ್ಲಿನ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವು ನಿರಂತರವಾಗಿ ಜರುಗುತ್ತಿವೆ. ಸರ್ವಮಂಗಳಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿವೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವಕವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರತಾಳ್ವರರನ್ನು ಆಸೀನರನ್ನಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ
ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವೂ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಇಒ ಮತ್ತು ಚೇರ್ಮನ್ ರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ಜರುಗುವುದು. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ಜೆಪಿ ನಗರದ ವಿಠಲಧಾಮ ಆವರಣದಲ್ಲಿ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಸಂಪ್ರದಾಯಬದ್ಧವಾಗಿ ದರ್ಬಾರ್ ಕಾರ್ಯಕ್ರಮವು ಜರುಗಿತು. ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ಶ್ರೀ ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ವೈಭವವಾಗಿ ಜರುಗುತ್ತಿರುವ ಶ್ರೀಮನ್ಸುಧಾ ಮಂಗಳ ಮಹೋತ್ಸವ ಹಾಗೂ ಶ್ರೀ ಶ್ರೀ 1008 ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರ ಸಹಸ್ರ ಚಂದ್ರ ದರ್ಶನ ಶಾಂತಿ ಮಹೋತ್ಸವದ ಅಂಗವಾಗಿ ಇಂದು ಜೆಪಿ ನಗರದಲ್ಲಿರುವ ವಿಠಲಧಾಮದ ಆವರಣದಲ್ಲಿ ರಚಿಸಿರುವ ಬೃಹತ್ ಶ್ರೀ ವ್ಯಾಸ ಮಂಟಪದ ರಜತ ಸಿಂಹಾಸನದಲ್ಲಿ ಶ್ರೀ ವ್ಯಾಸರಾಜಗುರು ಸಾರ್ವಭೌಮರಿಗೆ ಸಾಂಪ್ರದಾಯಿಕ ದರ್ಬಾರ್ ಕಾರ್ಯಕ್ರಮ ನೆರವೇರಿತು. ಈ ನಿಮಿತ್ತ ಮೊದಲಿಗೆ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರ ಸಮಕ್ಷಮದಲ್ಲಿ ವೈಭವದ ಶೋಭಾಯಾತ್ರೆಯು ನಾದಸ್ವರ, ವೇದಘೋಷ, ಭಜನಾ ಮಂಡಳಿಗಳು, ಸ್ತಬ್ಧ ಚಿತ್ರಗಳು, ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆಯು ನೆರವೇರಿತು. ತದನಂತರ ವಿವಿಧ ಮಠಾಧೀಶರು ವಿಠಲಧಾಮದಲ್ಲಿ ಪೂಜೆಯನ್ನು ಸಲ್ಲಿಸಿದರು. ನಂತರ ಶ್ರೀ ವ್ಯಾಸರಾಜ ಮಠ, ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ಪಾದರಾಜ ಮಠ, ಶ್ರೀ ಸುಜಯನಿಧಿ ತೀರ್ಥರು, ಶ್ರೀ ಕಾಣಿಯೂರು ಮಠ, ಶ್ರೀ ವಿದ್ಯಾವಲ್ಲಭ ತೀರ್ಥರು, ಶ್ರೀ ಶಿರೂರು ಮಠ, ವೇದವರ್ಧನ ಶ್ರೀಪಾದರು, ಶ್ರೀ ಕಣ್ವ ಮಠ, ಶ್ರೀ ಕಣ್ವ ವೀರರಾಜ ತೀರ್ಥರು, ಶ್ರೀ ಉತ್ತರಾದಿ ಮಠ, ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದರು, ಶ್ರೀ ಕೃಷ್ಣಾಪುರ ಮಠ, ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಶ್ರೀ ಪಲಿಮಾರು ಮಠ, ಶ್ರೀ ವಿದ್ಯಾಧೀಶ ತೀರ್ಥರು, ಶ್ರೀ ಅದಮಾರು ಮಠ, ಶ್ರೀ ಈಶಪ್ರಿಯ ತೀರ್ಥರು ಹಾಗೂ ಶ್ರೀ ಪಲಿಮಾರು ಮಠ ಕಿರಿಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರು ಭವ್ಯ ಶ್ರೀ ವ್ಯಾಸ ಮಂಟಪದಲ್ಲಿ ವಿರಾಜಮಾನರಾಗಿ ಶ್ರೀಮನ್ಸುಧಾ ಮಂಗಳ ಮಹೋತ್ಸವವನ್ನು ನೆರವೇರಿಸಿ ಗಣ್ಯರಿಗೆ ಸನ್ಮಾನಿಸಿ ನೆರೆದಿದ್ದ ಭಕ್ತ ಸಮೂಹಕ್ಕೆ ಆಶೀರ್ವಚನವನ್ನು ನೀಡಿದರು.
ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಇದರ ನಿಮಿತ್ತ ಕರ್ನಾಟಕ ರಾಜ್ಯದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು ಮತ್ತು ಮಾಲೂರು ಶಾಸಕರಾದ ನಂಜೇಗೌಡರವರಿಂದ ದೇವಾಲಯದ ಮಹಾದ್ವಾರ ಉದ್ಘಾಟನೆ ಜರುಗಿತು. ನಂತರ ಗರ್ಭಗುಡಿಯಲ್ಲಿರುವ ಶನೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕಗಳನ್ನು ಮಾಡಲಾಯಿತು. ನಂತರ ಸಕಲ ವಸ್ತ್ರಾಭರಣಗಳು ವಿವಿಧ ಪುಷ್ಪಮಾಲೆಗಳಿಂದ ನಯನಾನಂದಕರವಾಗಿ ಅಲಂಕರಿಸಲಾಯಿತು. ಆನಂತರ ಅಷ್ಟೋತ್ತರ ಪುಷ್ಪಾರ್ಚನೆ, ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಶನಿದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯಕ್ಕೆ ಎಸ್ಟೇಟ್ ಆಫೀಸರ್ ಶ್ರೀ ಸಿ ಗುಣಭೂಷಣ್ ರೆಡ್ಡಿರವರು ಇಂದು ಭೇಟಿ ನೀಡಿದರು. ಮೊದಲಿಗೆ ಶ್ರೀವಾರಿ ದರ್ಶನವನ್ನು ಪಡೆದು ನಂತರ ಟಿಟಿಡಿ ಕಾರ್ಯಾಲಯವನ್ನು ಸಂದರ್ಶಿಸಿ ದೇವಸ್ಥಾನದ ಸೂಪರಿಂಟೆಂಡೆಂಟ್ರವರಾದಂತಹ ಜಯಂತಿರವರೊಂದಿಗೆ ಆಲಯದ ಆಡಳಿತ ಮತ್ತು ಭಕ್ತಾದಿಗಳ ಮನೋಭಾವನೆಗಳನ್ನು ಕೇಳಿ ತಿಳಿದುಕೊಂಡರು. ತದನಂತರ ಅನ್ನದಾನದಲ್ಲಿ ಭಕ್ತರು ಸ್ವೀಕರಿಸುತ್ತಿರುವ ಪ್ರಸಾದವನ್ನು ವೀಕ್ಷಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. ಆಲಯದಲ್ಲಿರುವ ಅನೇಕ ವಿಭಾಗಗಳಿಗೆ ಹೋಗಿ ತನಿಖೆಯನ್ನು ಮಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಅರಿಲ್ಮೆಗು ಸೀತಾದೇವಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ವೈಶಾಖ ಮಾಸದ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು.
ಕಳೆದ ತಿಂಗಳು 26ರಂದು ಈ ದೇವಸ್ಥಾನದ ವೈಶಾಖ ಹಬ್ಬದ ಪ್ರಯುಕ್ತ ಧ್ವಜಾರೋಹಣದೊಂದಿಗೆ ಆರಂಭಗೊಂಡು ಪ್ರತಿದಿನ ವಿವಿಧ ವಾಹನಗಳಲ್ಲಿ ಮಾರಿಯಮ್ಮನ ಮೆರವಣಿಗೆಯನ್ನು ನಿರ್ವಹಿಸಿದರು. ಈ ಉತ್ಸವದ ಅಂಗವಾಗಿ ಮಾರಿಯಮ್ಮನನ್ನು ವರ್ಣರಂಜಿತ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿದರು. ದೀಪಾರಾಧನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ತರುವಾಯ ಮಾರಿಯಮ್ಮನ ಮೆರವಣಿಗೆ ನಿರ್ವಹಿಸಿದರು. ವೈಶಾಖ ಮಾಸ ಪೂಜೆಗಳ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ಪೂಜೆಯನ್ನು ಸಲ್ಲಿಸಿ ಅಮ್ಮನವರ ದರ್ಶನವನ್ನು ಪಡೆದು ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಶಿವಕೇಶವ ನಗರದಲ್ಲಿರುವ ಉದ್ಭವಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ರಥಕಳಶವನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ರಥದ ಶಿರದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ರಥದಲ್ಲಿ ಆಸೀನಗೊಳಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ವಿವಿಧ ಜಾನಪದ ಕಲಾ ತಂಡಗಳ ನೃತ್ಯ ಮತ್ತು ಅನೇಕ ಮಂದಿ ಭಕ್ತರ ನಡುವೆ ರಥೋತ್ಸವವು ವೈಭವದಿಂದ ಜರುಗಿತು. ಗೋವಾ ರಾಜ್ಯದ ಮಡ್ಗಾವ್ನಲ್ಲಿರುವ ಶ್ರೀ ಬಾಲಾಜಿ ಮಂದಿರದಲ್ಲಿ ವಿಶೇಷ ಸಮಾವೇಶವು ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಸೌರಭದಾಸ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಬೆಳಗ್ಗೆ ಶ್ರೀನಿವಾಸ ದೇವರಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ನಂತರದಲ್ಲಿ ಶ್ರೀರಾಮಾಯಣ ಪುಸ್ತಕವನ್ನು ಇರಿಸಿ ಪಲ್ಲಕ್ಕಿ ಉತ್ಸವ ನೆರವೇರಿಸಿ ಬಳಿಕ ವಿಶೇಷ ಸಮಾವೇಶದ ಉದ್ಘಾಟನಾ ಸಮಾರಂಭ ನೆರವೇರಿತು. ಈ ಸಂದರ್ಭದಲ್ಲಿ ಗೋವಾ ರಾಜ್ಯದ ಹಾಗೂ ಕರ್ನಾಟಕದ ವಿದ್ಯಾಲಯದ ಸದಸ್ಯರು ಭಾಗವಹಿಸಿದ್ದರು. ಕೋಲಾರದ ಕೋಟೆಯಲ್ಲಿ ನೆಲೆಸಿರುವ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಆಲಯದ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಕಳಶ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ದೇವತಾ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಬಳಿಕ ಕಳಶಗಳನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ಅನಂತ ಪದ್ಮನಾಭ ಮತ್ತು ನವಗ್ರಹಗಳಿಗೆ ಕಳಶ ಜಲದಿಂದ ಅಭಿಷೇಕವನ್ನು ಮಾಡಲಾಯಿತು. ತರುವಾಯ ಶನೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ.
ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಮುದ್ದುಕೃಷ್ಣರವರಿಂದ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.